ಸರ್ ಎಲ್ಲ ಹೊರೆನೇ, ಎಲ್ಲ ನಮ್ಮ ಮೇಲೇ ಬೀಳೋದು. ಟ್ಯಾಕ್ಸ್ ಎಲ್ಲ ನಾವೇ ಕಟ್ತಾ ಇದ್ದೀರಿ, ಅದನ್ನೇನೂ ಮಾಡೋಕ್ಕಾಗಲ್ಲ. ಅವ್ರು ಅದನ್ನು ಕಡಿಮೆ ಮಾಡಬೇಕಷ್ಟೆ. ಹಾಲಿನ ರೇಟ್ ಒಂದೇ ಅಲ್ಲ, ಎಲ್ಲನೂ ಅಷ್ಟೇ. ಜೀವನ ಶೈಲಿನೂ ಹಂಗೆ ಬದಲಾಗಿದೆ. ಅದ್ರ ತಕ್ಕನಂಗೆ ಸಂಬಳನೂ ಅದೇ ಥರ ಕೊಡಬೇಕಲ್ವ. ಸಂಬಳದಲ್ಲೂ ಕಟ್ಟು, ಎಲ್ಲದರಲ್ಲೂ ಕಟ್ಟಾಗುತ್ತೆ, ಅದೆಲ್ಲ ತೊಂದರೆ ಸರ್. ಈಗ ಹಾಲಿನ ರೇಟ್ ನಮಗೆ ಹಾಲಿಂದ ರೇಟ್ ಒಂದೇ ಬಾಧೆ ಅಲ್ಲ, ಎಲ್ಲ ರೇಟಿಂದು ಹೆಚ್ಚು ಕಡಿಮೆ ಇದ್ದೇ ಇದೆ ಅಲ್ಲ, ಜಾಸ್ತಿ ಇದೆ. ಯಾವುದನ್ನು ಕಡಿಮೆ ಅಂತ ಹೇಳೋಕ್ಕೊಳಗಲ್ಲ. ಅವ್ರಿಗೂ ಶಾಪ್ ನಡೆಸೋರು ಕೂಡ ಏನೂ ಮಾಡೋಕ್ಕಾಗಲ್ಲ. ಅದು ₹5 ಜಾಸ್ತಿನೇ ಹಾಕಿ ಮಾಡ್ತಾರೆ. ಅವ್ರಿಗೇನು ವರ್ಕೌಟ್ ಆಗಲ್ಲ. ಗೌರ್ಮೆಂಟ್ ಅವ್ರಿಗೆಲ್ಲ ಸೇರುತ್ತೆ, ಸೇರ್ಬಾರ್ದು ಕಡೆ ಎಲ್ಲ ಆರಾಮಾಗಿ ಹೋಗಿ ಸೇರುತ್ತೆ. ಗ್ಯಾರಂಟಿ ಯೋಜನೆಯಿಂದ ಬೆಲೆ ಸರ್ ಗ್ಯಾರಂಟಿ ಯೋಜನೆ ಅದು ಅಫೆಕ್ಟ್ ಆಗ್ತಿದೆ ಸರ್. ಅಫೆಕ್ಟ್ ಆಗ್ತಿಲ್ಲ ಅಂತಲ್ಲ, ಆಗಿದೆ. ಬಸ್ ಚಾರ್ಜ್ ಗಂಡ್ಮಕ್ಳಿಗೂ ಯಾಕೆ, ಗಂಡ್ಮಕ್ಳು ದುಡಿಯಲ್ವಾ ಸರ್? ಹೆಣ್ಮಕ್ಳು ಎರಡೂ ಸಮಾನತೆ ನೋಡೋರು ತಾನೆ, ಎರಡೂ ಸಮಾನತೆ ಭಾವಿಸೋರು ಆ ಥರ ಹೆಣ್ಮಕ್ಳಿಗೆ ಒಬ್ರು ಕೊಟ್ಬಿಟ್ಟು ಮಾಡಬಾರ್ದಾಗಿತ್ತು. ಇನ್ನು ಟಿಕೆಟ್ ದರ ಸ್ವಲ್ಪ ಕಡಿಮೆ ಮಾಡಿ, ಗಂಡು ಮಕ್ಳಿಗೂ ಒಂದು ₹5 ಕಡಿಮೆ ಮಾಡಿದ್ರೆ ಏನಾಗಿರೋದು, ನಡೆಯುತ್ತಲ್ವಾ?